ನಮ್ದು ಟಿ ಎಲ್ಲ ಪ್ರಾಬ್ಲಮ್ ಆಗಿ ಇವಾಗ ಜೀಪಲ್ಲಿ ಹೋಗ್ತಾ ಇದೀವಿ. ಇದೊಂದು ಎಕ್ಸ್ಪೀರಿಯನ್ಸ್. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪೃಥ್ವಿ ಅಂತ, ಮುಂದಿನ ಸ್ಟಾಪಿಂದ. ಸೊ ಗೈಸ್, ನಾನು ಗಂಗಡಿಕಲ್ ಟ್ರಕ್ಕಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಡೇ 1. ಡೇ 2 ನೀವು ಟ್ರಕ್ಕಿಂಗ್ ಮುಗಿಸ್ಕೊಂಡಾದ್ಮೇಲೆ ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದನ್ನು ಈ ವಿಡಿಯೋಲಿ ನಾನು ನಿಮಗೆ ಕವರ್ ಮಾಡ್ತಿದ್ದೀನಿ. ನೀವು ಬರೀ ಗಂಗಡಿಕಲ್ ಟ್ರಕ್ ಅಲ್ಲ, ನೇತ್ರಾವತಿ, ಕುದುರೆಮುಖ ಅಥವಾ ಕುರಿಂಜಲ್, ನೀವು ಯಾವುದೇ ಟ್ರಕ್ ಹೋದರೂ ಸೆಕೆಂಡ್ ಡೇ ಈ ಥರ ಪ್ಲ್ಯಾನ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಫಸ್ಟ್ ಬಂದಿರೋ ಪ್ಲೇಸ್ ಬಂದೆ ಸಂಸೆ ಗಣಪತಿ ಟೆಂಪಲ್ ಅಂತ. ಇದು ಟೀ ಎಸ್ಟೇಟ್ ಮಧ್ಯ ಇದೆ. ಯಾವ ಶೂಟಿಂಗ್ ಮಾಡಿದ್ರಲ್ಲ ಇದ್ರದ್ದು, ಲವ್ ಮಾಕ್ಟೈಲ್ 1 ಅನ್ಸುತ್ತಲ್ಲ, ಲವ್ ಮಾಕ್ಟೈಲ್ 1 ಶೂಟಿಂಗ್ ನಡೆದಿದೆ ಇಲ್ಲಿ. ಸೊ ಗೈಸ್, ಇಲ್ಲಿ ಲಾಸ್ಟ್ ಟೈಮ್ ಬಂದಿದ್ದಾಗ, ನಾನು ಇಲ್ಲಿ ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ ಕುರಿಂಜಲಿಗೆ ಬಂದಾಗ, ಇಲ್ಲಿ ಬೇಲಿಗಳು ಕಾಣಿಸ್ತಿದೆಯಲ್ಲ, ಈ ಬೇಲಿಗಳೆಲ್ಲ ಇರಲಿಲ್ಲ. ಜನ ಎಲ್ಲ ಅಲ್ಲಿ ಟೀ ಎಸ್ಟೇಟಲ್ಲಿ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ತಕ್ಕೋತಿದ್ರು. ಆ ಟೀ ಎಸ್ಟೇಟ್ನೆಲ್ಲ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ಇವಾಗ ಬೇಲಿ ಎಲ್ಲ ಹಾಕಿದ್ದಾರೆ, ಅಲ್ಲಿ ಹೋಗಿ ಫೋಟೋಸ್ ತಕ್ಕೊಬಾರ್ದು ಅಂತ. ಈ ಪ್ಲೇಸ್ ಬಂದು ಆ ವ್ಯೂಗೆ ಫೇಮಸ್ಸು. ಸುತ್ತ ಟೀ ಎಸ್ಟೇಟ್ ಇರುತ್ತೆ, ಮಧ್ಯದಲ್ಲಿ ಗಣೇಶ ಟೆಂಪಲ್ಲು. ಏನು ಚಂದ ಅಲ್ಲ. ನಾವು ಹೋದಾಗಂತೂ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ಆ ವ್ಯೂ ಇನ್ನೂ ಡಬಲ್ ಆಗೋಯ್ತು ನಮಗೆ. ಸೊ ನಿಮ್ಮ ಸೆಕೆಂಡ್ ಡೇ ಬಕೆಟ್ ಲಿಸ್ಟಲ್ಲಿ ಇದೊಂದು ಪ್ಲೇಸ್ ಮಿಸ್ ಮಾಡದೆ ಹೋಗಿ. ಹತ್ರ ಪಾತಿ ಎಲ್ಲಿಗೆ ಹೋಗ್ತಾ ಇದೀವಿ? ಎಳ್ನೀರ್ ಫಾಲ್ಸ್ಗೆ ಹೋಗ್ತಾ ಇದೀವಿ. ಸೊ ಮಾಡ್ರಿ ಎಲ್ಲ ವಿಡಿಯೋ ಮಾತಾಡಿ. ಹಾಯ್, ನಮಸ್ಕಾರ ಎಲ್ರಿಗೂ. ಡೇ 2 ಇವತ್ತು ನಾವು ಎಳೆನೀರು ಫಾಲ್ಸ್ಗೆ ಹೋಗ್ತಾ ಇದೀವಿ. ಇದ್ಯಾವುದು ಸಂಸೆ ಟೀ ಎಸ್ಟೇಟ್ ಆಯ್ತಲ್ಲ, ಸಂಸೆ ಟೀ ಎಸ್ಟೇಟ್ ಆಯ್ತು. ಇಲ್ಲೇ ನೋಡ್ಕೊಂಬಿಡಿ, ಇಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ಇದಾಗಿದೆ, ಕೋಳಿ ಬೇಕಾದ್ರೆ ಕೋಳಿ ಯಾರು ಕೋಳಿ ನಾನ್ ವೆಜ್ ಇದ್ದೇ ಇಲ್ಲ. ಬೆಂಗಳೂರಲ್ಲಿ ಫುಲ್ ಆಫ್ ರೋಡಿಂಗ್ ಅದು. ಮುಂದೆ ರೋಡ್ ಮಾಡಿ ಸಕ್ಕತ್ತಾಗಿದೆ. ಮುಂದೆ ಇದು ವ್ಯೂ ಸಕ್ಕತ್ತಾಗಿದೆ. ಅವ್ರ ಒಳಗಡೆ ಕೂತ್ಕೊಂಡು ಏನ್ ಮಜಾ ಮಾಡ್ತಾವ್ರು ಅವರು. ನೋಡಿ ಮುಂದೆ ಮಾಡಿ. ನೋಡಪ್ಪ, ಆಫ್ ರೋಡ್ ಬಂತು. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್. ಟಿಟಿ ಆಗ್ತಿರ್ಲಿಲ್ಲ, ಬಟ್ ಒಳ್ಳೇದೇ ಆಯ್ತು ಬಿಡಿ. ಅದು ನಡ್ಕೊಂಡ್ ಬರ್ಬೇಕಿತ್ತು ನಾವು ಗಾಡಿಯಲ್ಲಿ. ಟಿಟಿಗಿಂತ ಇದೆ ಚೆನ್ನಾಗಿದೆ. ಆಲ್ರೆಡಿ ಇದೆ. ನನ್ನ ಬಿಟ್ಬಿಡಿ ಸರ್, ನನ್ನ ಹೊಡಿಬೇಡಿ ಸರ್, ನನ್ನ ಕೈಲಾಗ್ತಾ ಇಲ್ಲ. ಡೈಲಾಗ್ ಹೊಡೀರಿ, ವಿಡಿಯೋ ತೆಗಿತೀನಿ. ಹಂಗೆ ಬ್ಯಾಡ ಅಂದೆ ಮಾಡಿ ಹೇಳ್ತೀನಿ. ನನ್ನ ಬಿಟ್ಬಿಡಿ ಸರ್, ನನ್ನ ಹೊಡಿಬೇಡಿ ಸರ್. ಅದೆಲ್ಲ ಬೇರೆ ಇನ್ನೊಂದು ಅಲ್ಲಿ ತೆಗಿರಿ, ಬೋರ್ಡ್ ತೆಗಿರಿ. ಬೋರ್ಡ್ ಫೋಕಸ್ ಮಾಡಿ ಅಲ್ಲಿ. ಬನ್ನಿ ಎಲ್ಲ ಬರ್ಬೇಕಾ?
ನೋಡಿ ಗೈಸ್ ಇದೇ ಜೀಪಲ್ಲಿ ಬಂದಿರೋದು. ಇಲ್ಲ ಅಲ್ಲಿ ಗೇಟಿನ ಮುಂದೆ ಒಂದಿದೆ ಅಷ್ಟೇ. ಎಲ್ಲಿಗೆ ಹೋಗಿ ಎಳ್ನೀರು ಫಾಲ್ಸ್ ಆಟ ಆಡೋದು 100 ಮೀಟರ್. ಫಸ್ಟ್ ಇಲ್ಲಿ ಹೋಗಿ ನೋಡ್ಕೊಂಬನ್ನಿ, ಆಮೇಲೆ ಸ್ಟ್ರೆಂತ್ ಇರಲ್ಲ, ಇಲ್ಲಿ ಹೋಗಿ ನೋಡ್ಕೊಬರೋಣ. ಎಷ್ಟು ನಡಿಬೇಕು ಇಲ್ಲಿ? 120 100 ಮೀಟರ್ 20 ಮೀಟರ್, ಇಲ್ಲಿ 100 ಮೀಟರ್. ನೀರಿಗೆ ಇಳಿವಂತ 100 ಮೀಟರ್. ನೀವು ಬಟ್ಟೆನ ಚೇಂಜ್ ಮಾಡಕ್ಕೆ ರೂಮ್ ಇಲ್ಲಿದೆ, ಎಲ್ಲ ಚೇಂಜ್ ಮಾಡಿ ಅಲ್ಲಿ ಹೋಗಿ ಬಂದು ಚೇಂಜ್ ಮಾಡಿ ಮತ್ತೆ ಇಲ್ಲಿ ನೀರಿಗೆ ಇಳಿಲಿಕ್ಕೆ ಹೋಗಿ. ಇದು ನೋಡಿ ಗೈಸ್ ಪೀಕಾಕ್ ಅಂತೆ. ಅದು ಪೀಕಾಕ್ ತರ ಕಾಣಿಸ್ತಾನೆ ಇಲ್ಲ ನನಗೆ. ಗಂಡು ಎಳನೀರು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಹೇಗಿದೆ ಅಂತ, ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಇಲ್ಲಿ ಟಿಕೆಟ್ ತಗೊಂಡು ಮುಂದೆ ಹೋಗ್ತಾ ಇದ್ವಿ. ಟಿಕೆಟ್ ಎಷ್ಟು? ₹50 ಅಂತೆ ಗೈಸ್ ಟಿಕೆಟ್. ಫಾಲ್ಸ್ ಸಕ್ಕದಾಗಿ ಬರ್ತದೆ. ಇರುತ್ತೆ, ಯಾಕೆ ಇದು ಅಲ್ಲಿ ಹಾಕೋದಿತ್ತು ತಾನೇ, ಅದು ಗೋಗಲ್ ಸಾಕೊಳ್ಳಿ. ನಡಿ ನಡಿ ನಡಿ. ಇವತ್ತಾರು ಒಂದು ಈಚೆ ಸುತ್ತಾರೆ ಸಾಕು, ಇನ್ನೇನು ಗೊತ್ತಿಲ್ಲ. ಒಳ್ಳೇದು ಈ ಕಡೆನಾ? ಯಾವ ಕಡೆ? ಈ ಕಡೆನಾ? ಯಾವ ಕಡೆ? ಇಲ್ಲ, ದಾರಿ ತೋರಿಸ್ತಾರಂತೆ, ದಾರಿ ತೋರಿಸ್ತಾರಂತೆ. ಎಳನೀರು ಫಾಲ್ಸಿಗೆ ಬಂದಿದ್ದೀವಿ. ನಮಗೆ ದಾರಿ ತೋರ್ಸಕ್ಕೆ ಯಾರು ಬಂದಿದ್ದಾರೆ? ಮಾರೋ ಗುಂಡು, ದಾರಿ ತೋರಿಸ್ಬಾ ಇಲ್ಲಿ. ನಡೀರಿ ಹೋಗ್ರಿ, ಓಡ್ ನೋಡಿ 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 ಓಡ್ರಿ, ದಾರಿ ತೋರಿಸಿ ನಡಿ. ನಾ ಓಡಕ್ಕಾಗಲ್ಲ. ನೋಡಿ ನೋಡಿ ನಮಗೆ ದಾರಿ ತೋರ್ಸಕ್ಕೆ ಅಣ್ಣ ಕೆಳಗಡೆಯಿಂದ ನಮಗೆ ಗೈಡ್ ಮಾಡ್ತಾ ಇದೆ. ಮಜಾ ಬರ್ತಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಆಗಿದೆ ವ್ಯೂ ಮಾತ್ರ. ಕಮಾನ್ ನೋಡಿ ಗೈಸ್, ಇವರು ಹೆಂಗೆ ಇದು ಮಾಡ್ತಿದ್ದಾರೆ ಅಂತ. ಓ, ನೀವು ಹೇಳಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ಬಿಡ್ತಾರೆ. ನೋಡಿ ಗೈಸ್, ಸ್ಟ್ರೈಟ್ ಅಲ್ಲ, ಇಲ್ಲೇ ಲೆಫ್ಟ್ ತಗೋಬೇಕು. ಇಲ್ಲಿ ನೋಡಿ ಗೈಸ್, ಎಳನೀರು ಫಾಲ್ಸ್ಗೆ ಹೋಗೋ ದಾರಿ ವ್ಯೂ ಹೇಗಿದೆ ಅಂತ ನೋಡಿ. ಏನಾರು ಹೇಳ್ಬೇಕನ್ನೋ ಎಳನೀರು ಫಾಲ್ಸ್ ಬಗ್ಗೆ? ಏನಿಲ್ಲ, ಸೂಪರ್ ಆಗಿದೆ. ಒಂದ್ಸತಿ ಬಂದು ನೋಡಿ. ಇದು ಆಕ್ಚುಲ್ ಪ್ರಾಪರ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಒಳಗಡೆ ಇದೆ. ಇದು ಅಲ್ಲಿ ಮೇಲೆ ಹೋಗಿದ್ವಲ್ಲ, ಅದ್ಯಾ ಫಾಲ್ಸ್ ಅದು? ಯಾವುದು? ಇವಾಗ ಮೇಲೆ ಹೋಗಿ ಬಂದ್ವಲ್ಲ, ಇದನ್ನು ಎಳ್ನೀರ್ ಫಾಲ್ಸ್ ಅಂತಾರೆ. ಇದನ್ನು ಎಳ್ನೀರ್ ಫಾಲ್ಸೇನೆ. ಓಕೆ, ಇದೇ ನೀರು ಹರಿದ್ಬಿಟ್ಟು ಇಲ್ಲಿ ಬರೋದು. ಓಕೆ ಸೊ ಇಲ್ಲಿ ನೀವು ಸ್ವಿಮ್ ಮಾಡ್ಬೋದು, ಅಲ್ಲಿ ಸ್ವಿಮ್ ಮಾಡಂಗಿಲ್ಲ ಅಷ್ಟೇ. ನೋಡಿ, ಸೋಮವಾರ ಬಂದಿದ್ದಕ್ಕೆ ಯಾರು ಜನ ಇಲ್ಲ. ಅದೇ ನೀವು ವೀಕೆಂಡ್ ಬಂದ್ಬಿಡ್ಬೇಕಿತ್ತು. ನಾನು ಇನ್ನೊಂದು ಟ್ರಿಕ್ ಹೇಳ್ತೀನಿ. ನೀವು ಪ್ಲ್ಯಾನ್ ಮಾಡಂಗಿದ್ರೆ ಸ್ಯಾಟರ್ಡೇ ಬರೋಕ್ಕೆ ಹೋಗಬೇಡಿ, ಸಂಡೇ ಪ್ಲ್ಯಾನ್ ಮಾಡಿ. ಮಂಡೇ ಒಂದು ದಿವಸ ರಜಾ ಹಾಕೊಳ್ಳಿ. ನೀವು ಫ್ರೈಡೇ ನೀವೇನು IT ಕೆಲಸಕ್ಕೆ ರಜಾ ಹಾಕೊಂತೀರಲ್ಲ, ಅದನ್ನ ಮಂಡೇ ಹಾಕೊಳ್ಳಿ. ಸಕ್ಕದಾಗಿರುತ್ತೆ, ಟ್ರಾಫಿಕ್ ಇರೋದಿಲ್ಲ. ಬನ್ನಿ, ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಬಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ವೀಕ್ ಡೇಸ್ ಬಂದರೆ ಅಂತೂ ಇನ್ನೂ ಒಳ್ಳೆಯದು. ಬಟ್ ಈ ಪ್ಲ್ಯಾನ್ ಮಸ್ತಾಗಿದೆ. ಎಲ್ಲ
ಆಮೇಲೆ ಎಲ್ಲ ಇದಕ್ಕೆ ಒಳ್ಳೇದಾಗ್ತಾ ಇದೆ ನಮಗೆ ಒಂಥರ. ನೋಡಿ ನೋಡಿ guys, ನಮ್ TT ಕೆಟ್ಟೋಗಿದ್ದು ಎಷ್ಟು ಒಳ್ಳೇದಾಯ್ತು. ನೀರು ಕೆಟ್ಟೋಗಿದ್ದು ಆಗೋದೆಲ್ಲ ಒಳ್ಳೇದಕ್ಕೆ. ಒಳ್ಳೆ ಜೀಪಲ್ಲಿ ಬಂದು ಸೊ ಗೈಸ್ ನಾವು ಸಂಸೆ ಟೀ ಎಸ್ಟೇಟು ಮತ್ತು ಎಳನೀರು ಫಾಲ್ಸ್ ನೋಡಿಕೊಂಡು ಅದಾದಮೇಲೆ ಫೈನಲಾಗಿ ಬಂದಿದೆ ನಾವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ನಿಮಗೆ ಟೈಮ್ ಇದ್ದರೆ ನೀವು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಹೋಗಿ ಬರ್ಬೋದು. ದರ್ಶನ ಎಲ್ಲ ಮಾತ್ರ ತುಂಬ ಚೆನ್ನಾಗಾಯಿತು ದೇವದಯದಿಂದ. ಅಲ್ಲೇ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಡೈರೆಕ್ಟಾಗಿ ಬ್ಯಾಂಗ್ಳೂರ್ಗೆ ಹೊರಟಿದ್ದು. ಬ್ಯಾಂಗ್ಳೂರಿಗೆ ಬರೋ ಅಷ್ಟೊತ್ತಲ್ಲೇ ನಿಮಗೆ ನೈಟ್ ಆಗುತ್ತೆ. ಸೊ ನಿಮ್ಮ ಸೆಕೆಂಡ್ ಡೇ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಈ ಪ್ಲ್ಯಾನ್? ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಟ್ ಬತ್ತೀಯಾ ಟಾಟಾ.